ನಮಸ್ತೆ ಫ್ರೆಂಡ್ಸ್. ನೋಡಿ, ಸರ್ಕಾರಿ ನೌಕರಿಯನ್ನು ಕರೀತಾ ಇಲ್ಲ. ಹಾಗಾದರೆ ಯಾಕೆ ಕರೀತಾ ಇಲ್ಲ ಮತ್ತು ಮುಂದಿನ ಆಯ್ಕೆ ಏನು ಅಂತ ನೋಡ್ತಾ ಹೋದಾಗ ಇದು ಭಾಳಷ್ಟು ಬೇಜಾರಾಗುವಂಥ ಸಂಗತಿ. ಯಾಕಂತಂದರೆ ನೋಡ್ರಿ, ನಾವು ಒಂದು ಏನಂತಂದಾಗ ಪಾಲಕರಿಂದ ಎಷ್ಟೋ ನಾವು ಏನಂತಂದ್ರೆ ಅವರಿಗೆ ಹೊರೆಯನ್ನು ಮಾಡಿ ಶಿಕ್ಷಣವನ್ನು ಕಲಿತು ನಮ್ಮದು ಏನು ಆಸೆ ಇರ್ತೈತಿ ಅಂತಂದ್ರೆ ನಮಗೆ ಹಣವನ್ನು ಕೊಟ್ಟಂಥ ಪಾಲಕರಿಗೆ ನಾವೇನು ಮಾಡಬೇಕು, ಒಂದು ದಿನ ಖುಷಿ ಪಡಿಸ್ಬೇಕು. ಯಾವ ರೀತಿಯಾಗಿ ನಮ್ಮ ಜಾಬದ ನೋಟಿಫಿಕೇಶನನ್ನು ಇಲ್ಲ ನಮ್ಮ ಜಾಬ್ ಬಂದಂಥ ಕಾಲ್ ಲೆಟರನ್ನು ಕೊಟ್ಟು ಅಂತೇಳಿ ಎಲ್ಲರೂ ಕೂಡ ಆಸೆ ಇಟ್ಕೊಂಡಿರ್ತೀವಿ. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಸರ್ಕಾರಿ ನೌಕರಿಗಳೇ ಇಲ್ಲ. ಮತ್ತು ಸರ್ಕಾರಿ ನೌಕರಿ ಯಾಕೆ ಕರಿವಾರ್ರಿ? ನೋಡಿ, ಇದರಲ್ಲಿ ನಮ್ಮದು ಕೂಡ ತಪ್ಪೈತಿ. ಇದನ್ನ ಯಾಕೆ ನಾ ತಗೊಂಡೇನಂತಂದ್ರೆ ಟಾಪಿಕ್ಕು ನೋಡ್ರಿಲ್ಲಿ ಏನಂತಂದ್ರೆ ಸರ್ಕಾರಿ ನೌಕರಿ ಆಗತ್ತಿಲ್ಲ, ಹಾಗಾದ್ರೆ ಬೈ ಎಲೆಕ್ಷನ್ ಹೆಂಗಾಗ್ತಾ ಇದ್ದಾವು? ಮತ್ತು ಎಲೆಕ್ಷನ್ ಮಾಡಾಕ ಪ್ಲ್ಯಾನ್ ಇದೆ, ಎಲೆಕ್ಷನ್ ಮಾಡಕ್ಕೆ ಎಲ್ಲರೂ ಖಾಲಿ ಇದ್ದಾರೆ, ಹಾಗಾದ್ರೆ ನೋಟಿಫಿಕೇಶನ್ ಮಾಡಕ್ಕೆ ಯಾಕೆ ಎಲ್ಲರೂ ಖಾಲಿ ಇಲ್ಲ? ಕೋರ್ಟ್ನಲ್ಲಿ ಕೇಸ್ಗಳು, ಹಲವಾರು ಕೇಸ್ಗಳು ಎಲ್ಲವೂ ಕೂಡ ಏನಾಗ್ತಾವಂತಂದ್ರೆ ಇನ್ನು ಟೈಮ್ನಲ್ಲಿ ಮುಗಿತಾವು. ಹಾಗಾದ್ರೆ ಈ ವಯೋ ಸಡಿಲಿಕೆ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಇದ್ಯಾಕೆ ನಮಗೆ ಲೇಟ್ ಆಗ್ತಾ ಇದೆ? ಇದನ್ನ ನಾವು ಏನೋ ಯೋಚನೆ ಮಾಡ್ಬೇಕಾಗ್ತೈತಿ. ಯಾಕಂತಂದ್ರೆ ಇಲ್ಲಿ ಯಾವುದೇ ಸರ್ಕಾರ ಬರಲಿ, ಪ್ರತಿಯೊಂದು ಸರ್ಕಾರವು ಅದರ ಎಲೆಕ್ಷನ್ ಮಾಡುವಾಗ ಮತದಾನದ ಅವಧಿಯಲ್ಲಿ ಅವರು ಕರೆಕ್ಟ್ ಟೈಮ್ದೊಳಗನ ಎಲ್ಲ ಎಲೆಕ್ಷನ್ ಮಾಡ್ತಾರೆ. ಹಾಗಾದ್ರೆ ಬೈ ಎಲೆಕ್ಷನ್ ಮಾಡಾಕ ನೀತಿ ಸಂಹಿತೆಯನ್ನು ಕರೆಕ್ಟಾಗಿ ಜಾರಿ ಮಾಡತ್ತಾರು, ಎಲೆಕ್ಷನ್ ಡೇಟನ್ನು ಕರೆಕ್ಟಾಗಿ ಬಿಡತ್ತಾರು, ಪ್ರಚಾರವನ್ನೆಲ್ಲ ಮಾಡತ್ತಾರ, ಎಲ್ಲದಕ್ಕೂ ಹಣ ಐತಿ. ಹಾಗಾದ್ರೆ ನೋಟಿಫಿಕೇಶನ್ ಯಾಕೆ ಆಗ್ತಾ ಇಲ್ಲ? ಹಾಗೆ ಏನನ್ನು ನೋಡ್ತಾ ಬಂದಾಗ ಟೀಚರ್ ನೋಡಿ, ಶಿಕ್ಷಕ ಹುದ್ದೆಗಳ ನೋಟಿಫಿಕೇಶನ್ 2 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಅದಾವು. ಆದ್ರೆ ಕೂಡ ನಮಗೇನಂತಂದ್ರೆ ಕೇವಲ 12,000 13,000 ಕನ್ಫರ್ಮ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ನೋಡಿದಾಗ ನೋಡಿ, ಅತಿ ಹೆಚ್ಚಾಗಿ ಗೆಸ್ಟ್ ಟೀಚರ್ಗಳದಾರ ಇಡೀ ಕರ್ನಾಟಕ. ಈಗ ಒಂದು 5 ವರ್ಷದ ಹಿಂದೆ ಹೋದ್ರಿ ಅಂತಂದ್ರೆ ನೀವು ಆ ಗೆಸ್ಟ್ ಟೀಚರ್ ಒಂದೊಂದು ಸ್ಕೂಲ್ನಾಗ ಅತಿಥಿ ಶಿಕ್ಷಕರು ಭಾಳಷ್ಟು ಕಡಿಮೆ ಇದ್ರು. ಈಗ ಒಂದೊಂದು ಸ್ಕೂಲ್ ಬರೇ ಗೆಸ್ಟ್ ಟೀಚರ್ ಮೇಲೆ ನಡೆಯತ್ತವ. ಅವ್ರದ್ದು ತಪ್ಪಲ್ಲ, ಹಣದ ಅಭಾವ ಪರಿಸ್ಥಿತಿ ಆ ರೀತಿ ಇರ್ತೈತಿ, ಅಷ್ಟರ ಬರಲಿ ಅಂತೇಳಿ ಹೋಗೋದು. ಹಾಗಾದ್ರೆ ಈಗ ಇಷ್ಟೆಲ್ಲ ನಾವು ನೋಡ್ತಾ ಬಂದಾಗ ಇವರೇ ಹೇಳ್ತಾರೆ, ಸರ್ಕಾರದವ್ರು ಏನು ಹೇಳ್ತಾರೆ ಅಂತಂದ್ರೆ ನೋಡಿ, ಗೆಸ್ಟ್ ಟೀಚರ್ ಈಸ್ ದ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ ಅವ್ರು. ಗೆಸ್ಟ್ ಟೀಚರ್ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲ ಅಂತಂದ್ರೆ ಇಲ್ಲಿ ಹಾಗಾದ್ರೆ ಇವ್ರೇನು ಕ್ವಾಲಿಟಿ ಶಿಕ್ಷಣ ಕೊಟ್ಟಿಲ್ಲ ಅಂತಂದಂಗ ಅದು ಅಲ್ಲ. ಈಗ ಹಾಗಾದ್ರೆ ಇಲ್ಲಿ ಏನು ತೊಂದರೆ ಆಗತೈತಿ? ಮೇನ್ ಪ್ರಾಬ್ಲಮ್ ಏನಾಗತೈತಿ ಅಂತಂದಾಗ ನಮ್ಮಲ್ಲಿ ಒಕ್ಕಟ್ಟು ಅನ್ನೋದಿಲ್ಲ, ಜಾಬ್ ಕರಿತಾ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತಾರೋ, ನಾವ್ಯಾರು ಅದಕ್ಕೆ ಬೆಂಬಲ ಕೊಡೋದಿಲ್ಲ. ನಾವು ಬೆಂಬಲ ಕೊಟ್ಟಿದ್ದೇವೆ ಅಂತಂದ್ರೆ ಹೆಂಗೆ ಕೊಟ್ಟಿದ್ದೇವೆ ಅಂತಂದ್ರೆ ಇನ್ಸ್ಟಾಗ್ರಾಮ್ನಾಗ ಸ್ಟೇಟಸ್ ಹಾಕಿದ್ದೇವೆ, ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದ್ದೇವೆ ಅಂತ ಕೊಟ್ಟಿದ್ದೀವಿ. ಆದರೆ ಇದಕ್ಕೆ ಏನು ಮಾಡಬೇಕು ಅಂದಾಗ ನೋಡಿ ಎಲ್ಲವೂ ಕೂಡ ನಿಸ್ಸಹಾಯಕ ಸ್ಥಿತಿಯಲ್ಲಿ ಬಂದು ನಿಂತಿದೆ. ಈಗ ನೋಡಿ, ಸರ್ಕಾರಿ ನೌಕರಿ ಇಲ್ಲ, ಎಲ್ಲರೂ ಕೇಳತ್ತಾರ. ಹಾಗಾದ್ರೆ ಇದ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆಗ್ತಾ ಇಲ್ಲ? ಅಲ್ಲಿ ನೋಡಿ, ಹೇಳಿದಷ್ಟು ಹುದ್ದೆ ಆಗಲಿಲ್ಲ ಅಂದ್ರೂ ನೋಟಿಫಿಕೇಶನರ ಆಗ್ತಾ ಬರ್ತಿರ್ತಾವ. ಅದೇ ಸ್ಟೇಟ್ನಲ್ಲಿ ಯಾಕೆ ನೋಟಿಫಿಕೇಶನ್ ಆಗುವಲ್ಲು? ಯಾಕೆ ಆಗುವಲ್ಲು ಅಂತಂದ್ರೆ ಹಗರಣಗಳು ಭಾಳ ಆಗತ್ತಾವು. ಅದು ಆಗಬಾರ್ದು ಅಂತಂದ್ರೆ ಏನಾಗಿ ಮಾಡಬೇಕು? ಅದು ನಾವು ಜಾಗೃತರಾಗಬೇಕು. ಹಾಗಾದ್ರೆ ಮತ್ತೊಂದು ಏನಂತಂದ್ರೆ ಈಗ ನೋಟಿಫಿಕೇಶನ್ ಆಗುವತ್ರಿ, ನಾವು ಏನು ಮಾಡ್ಬೇಕಂತಂದ್ರೆ ಈಗ ನಿಮ್ಮ ಓದಿನೊಂದಿಗೆ ನೀವೇನು ಮಾಡಬೇಕು, ನೀವು ಯಾವುದಾದ್ರೂ ಒಂದು ಸೈಡ್ ಉದ್ಯೋಗವನ್ನು ಮಾಡಕ್ಕೆ ಚಾಲೂ ಮಾಡಿಬಿಡ್ಬೇಕು. ಅದಕ್ಕೋಸ್ಕರನ ಕುದ್ರೋದಲ್ಲ. ನಿಮ್ಮ ಕಡೆ ಟ್ಯಾಲೆಂಟ್ ಐತೆ, ನಿಮ್ಮ ಕಡೆ ನಾಲೆಜ್ ಐತೆ, ನೀವು ಎಲ್ಲಾದರೂ ಸರ್ವೈವಲ್ ಆಗ್ತೀರಿ. ಎಷ್ಟೋ ಜನ ಉದಾಹರಣೆ ಅದಾರ. ಗೌರ್ಮೆಂಟ್ ಸರ್ಕಾರಿ ನೌಕರಿನ ಎಲ್ಲರೂ ನಂಬ್ಕೊಂಡು ಕುಂತು ಅಂತಂದ್ರೆ ನಮ್ಮ ಟೈಮ್ ಹಾಳಾಗ್ತೈತರಲ್ಲ. ಸರ್ಕಾರಿ ನೌಕರಿ ಪ್ರತಿಯೊಬ್ಬರ ಆಸೆ, ಪ್ರತಿಯೊಬ್ಬರು ಅದನ್ನು ಪಡಿಬೇಕಂತ ನಿಂದಿರ್ತೀವಿ. ಆದ್ರೆ ಅದರ್ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ನೋಡಿ, ಈಗ ನಾವು 5 ವರ್ಷ ಧಾರವಾಡ ಬಿಜಾಪುರ್ನಲ್ಲಿ ಕುಂತು ಓದಿದ್ವು. 5 ವರ್ಷ ಓದಿದ್ದು ನಮಗೆ ಈಗ ನೌಕರಿನ ಕರೆಯತ್ತಿಲ್ಲ. ಹಾಗಾದ್ರೆ ಆ ಹುಡುಗ ಹೋದಾಗ 30 ವರ್ಷ ಇದ್ದ, ಈಗ 35 ವರ್ಷ ಆತವಂಗ. ಇನ್ನು ಏನು ಮಾಡ್ಬೇಕು ಅವ? ಅದೇ 5 ವರ್ಷನಲ್ಲಿ 2 ತಾಸು 3 ತಾಸು ಓದಿ ಉಳಿದ ಟೈಮ್ದಲ್ಲಿ ಅವ್ನು ಏನಾದರೂ ಒಂದು ಮಾಡ್ಬೋದಿತ್ತು. ಇನ್ನಾದರೂ ಎಚ್ಚರ ಆಗ್ರಿ. ಮತ್ತು ನೀವು ಅನ್ಬೋದು ಈಗ, ಏನ್ರಿ ಸರ ನೋಟಿಫಿಕೇಶನ್ ಆಗೋದಿಲ್ಲ ಅಂತ ಏನು ಡೈರೆಕ್ಟಾಗಿ ಇಷ್ಟು ಇದನ್ನು ಮಾಡತ್ತಾರೇನೋ ಅಂತ. ಇಲ್ಲ, ನೋಟಿಫಿಕೇಶನ್ ಆಗಲಿ. ಆದಾಗ ನೋಡ್ರಿ, ಜಾಬ್ ಅಂತೂ ಯಾವಾಗಾದ್ರೂ ಕರಿಬೇಕು, ಕರೀಲಿ. ಆ ಕರೆದಾಗ ಅದನ್ನು ನಾವು ಮಾಡೋನು. ಅದಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ನಿಮ್ಮ ಓದಿನೊಂದಿಗೆ ಒಂದು ಸೋರ್ಸ್ ಆಫ್ ಇನ್ಕಮನ್ನು ರೆಡಿ ಮಾಡ್ರಿ. ನೋಡಿ, ಅರ್ನಿಂಗ್ ಆಸ್ ವೆಲ್ ಆಸ್ ಲರ್ನಿಂಗ್, ಅರ್ನಿಂಗ್ ವಿತ್ ಲರ್ನಿಂಗ್ ಆಗಲಿ, ಕಲಿಯೋದು ಆಗಲಿ, ಗಳಿಸುವುದು ಆಗಲಿ ಅನ್ನುವಂಥದ್ದು. ಮತ್ತು ನೀವು ಇವ್ರು ಕರೀತಾರೋ, ಈಗ ನೋಡ್ರಿ,
ನಾನು ನಿಮಗೆ ಭಾಳಷ್ಟು ಕ್ಲಿಯರ್ ಆಗಿ ಹೇಳ್ತೇನೆ. ನಾವು ಈಗ ಶಿಕ್ಷಣವನ್ನು ಕಲಿತು ನಾವು ಏನಾದರೂ ನೌಕರಿಗೆ ಹೋರಾಡತ್ತವಂತಂದ್ರೆ ನಮ್ಮ ಕಷ್ಟ ನಮಗೆ ಅಷ್ಟೇ ಗೊತ್ತು, ಬೇರೆದವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ರಿ, ಈಗ ಯಾರಿಗೆ ಹಸದಿರ್ತಾರಲ್ಲ ಅವ್ರಿಗಟ್ಟ ಗೊತ್ತಲ್ರಿ ಹಸುವಿನ ಬೆಲೆ. ಹೊಟ್ಟೆ ತುಂಬ ಊಟ ಮಾಡಿ ಕುಂತವಂಗೆ ಹೆಂಗೆ ಗೊತ್ತಿರ್ತೈತಿ? ಅವ್ರು ಅದಕ್ಕೆ ಬ್ಯಾಡ್ ಅಂತಾರೋ, ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾದ್ರೆ ಎಲೆಕ್ಷನ್ ಆಗದಾವಲ್ರಿ, ಎಲೆಕ್ಷನ್ ಮುಂದೆ ಹಾಕ್ಬೋದಿತ್ತಲ್ಲ, ಮುಂದಿನ ವರ್ಷ ಮಾಡೋಣ ಬಿಡ ಅಂತ ಅನ್ಬೋದಿತ್ತು. ಆದರೆ ಅದು ಮಾಡತ್ತಿಲ್ಲ ಅಂದ್ರೆ ಅದು ಅವ್ರಿಗೆ ಇಂಪಾರ್ಟೆಂಟ್ ಐತಿ, ಅವ್ರಿಗೆ ಜಾಬ್ ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ನೋದು ತಿಳಿತು. ನಾವು ಯಾವುದೇ ಒಂದು ಸರ್ಕಾರದ ಪರ ವಿರೋಧ ಅಂತಲ್ಲ, ವಿದ್ಯಾರ್ಥಿಗಳ ಪರ ಅಂತೇಳಿ ಮಾತಾಡ್ತಾ ಇರೋದು. ಭಾಳಷ್ಟು ಬೇಜಾರದ ಸಂಗತಿ. ಅದಕ್ಕೋಸ್ಕರ ಏನಂತಂದ್ರೆ ಈಗ ಸ್ಟಡಿ ಮಾಡ್ರಿ, ಸ್ಟಡಿ ಜೊತೆಗೆ ಏನಂತಂದ್ರೆ ಸಂಘಟನೆ ಒಕ್ಕೂಟವಾಗಿರಲಿ, ಇದು ಒಂದು ಯೂನಿಟಿ ಇರ್ಬೇಕು ನಮ್ಮಲ್ಲಿ, ಆ ಯೂನಿಟಿ ಇರಲಿ. ಇನ್ನೊಂದು ಏನಂತಂದ್ರೆ ಈಗ ನೋಡಿ, ಸರ್ಕಾರಕ್ಕೆ ಪ್ರೆಷರ್ ಹಾಕುವಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಏನಂತಂದ್ರೆ ನಿಮ್ಮದೇ ಆಗಿರುವಂಥ ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ರೆಡಿ ಆಗಲಿ ಅನ್ನೋದೊಂದು ನನ್ನ ಉದ್ದೇಶ. ಸೋರ್ಸ್ ಆಫ್ ಇನ್ಕಮ್ ರೆಡಿ ಆಗಲಿ, ಅಲ್ಲಿಂದ ನಿಮ್ಮನ್ನು ನೋಡಿ ಭಾಳಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ನೋಡಿ, ಇನ್ನೊಂದು 10 ವರ್ಷ 15 ವರ್ಷ ಹೋತಂತಂದ್ರೆ ಸರ್ಕಾರಿ ಹುದ್ದೆಗಳು ಎಷ್ಟು ಕಡಿಮೆ ಆಗ್ತಾವ್ರಿ. ಹಂಗಂತೆ ನಾವು 10 ವರ್ಷ ಓದ್ಕೊಂತನ ಕುಂದ್ರೋದೇನು? ಓದಬೇಕು. ಓದೋದ್ರ ಜೊತೆಗೆ ಇನ್ನೊಂದು ಏನಾದರೂ ನೋಡಿ, ಸ್ಕಿಲ್ಸ್ ಭಾಳಷ್ಟು ಬೆಳವಣಿಗೆ ಆಗತ್ತಾವ. ಈಗ 2026 ಜನ್ರೇಷನ್ ನಿಂತಿರೋದು ಸ್ಕಿಲ್ ಮೇಲೆ. ನಾವು ಸ್ಕಿಲ್ಗಳನ್ನು ಕಿಲ್ ಮಾಡತ್ತೇವೆ, ಅದಕ್ಕೋಸ್ಕರ ನಮಗೇನೋ ನಿಲ್ ಆಗಿಬಿಡೈತಿ. ಅದಕ್ಕೋಸ್ಕರ ಅದಾಗೋದು ಬೇಡ. ಇಲ್ಲಿ ಉದ್ಯೋಗದ ನೀವು ಓದ್ತಾನೆ ಏನಾದರೂ ಒಂದು ಸ್ವಲ್ಪ ಸೈಡ್ ಇದನ್ನು ಮಾಡಿರಿ. ಇನ್ನೊಂದು, ನೀವು ನಮ್ಮಲ್ಲಿ ಒಕ್ಕಟ್ಟಿರ್ಬೇಕಂದ್ರೆ ಮಾತ್ರ ಎಲ್ಲ ಆಗ್ತೈತಿ. ಒಕ್ಕಟ್ಟಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ. ಇದು ಭಾಳಷ್ಟು ಬೇಜಾರಾಗುವಂಥದ್ದು. ಏನಂತಂದ್ರೆ ನೌಕರಿನ ಕರೆಯತ್ತಿಲ್ರಿ, ಅವ್ರು ನೌಕರಿನ ಕರೆಯತ್ತಿಲ್ಲ ಅಂತಂದ್ರೆ ನಾವು ಏನು ಮಾಡೋದು? ಈ ರೀತಿ ಈಗ ನಾವು ಹೋಗಿ ವಿಧಾನಸಭೆದ ಮುಂದೆ ಕುಂತ್ರನೂ ಅವ್ರು ನೌಕರಿ ಕರೆಯೋದಿಲ್ಲ. ಕೋರ್ಟ್ ಕೇಸ್ ಇದೆ, ಕೋರ್ಟ್ ಕೇಸ್ ಯಾಕೆ ಮುಗಿಯೋದಿಲ್ಲ? ಯಾಕೆ ಮುಗಿಯತ್ತಿಲ್ಲ ಅಂತಂದ್ರೆ ನಾವು ಒಂದು ಕಡೆ ಲಕ್ಷ ಕೊಟ್ಟು ಅಂದ್ರೆ ಇನ್ನೊಂದು ಬಿಟ್ಬಿಡ್ತೇವೆ. ಈ ರೀತಿಯಾಗಿ ಆಗತ್ತೈತಿ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದ್ರೆ ಈಗ ಇದೇ ರೈಟ್ ಟೈಮು. ಸ್ಟಡಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ, ಇನ್ನೊಂದು ಸ್ವಲ್ಪ ಅರ್ನಿಂಗ್ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಈ ರೀತಿಯಾಗಿ ಮಾಡ್ಕೊತ ಬರ್ರಿ ಅನ್ನೋದು ನನ್ನ ಒಪಿನಿಯನ್ನು. ನಿಮಗೇನು ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ. ಮತ್ತು ಕಾಲ್ಫರ್ಮ್ ಆಗದೇ ಇರಲು ಕಾರಣ ಏನಾದರೂ ಇದ್ರೆ ಅವನು ಕೂಡ ಕಮೆಂಟ್ ಮಾಡಿರಿ. ಕೋರ್ಟ್ ಕೇಸ್ ಅಂತೂ ಎಲ್ಲರಿಗೂ ಗೊತ್ತಿದ್ದೈತಿ. ಕೋರ್ಟ್ ಕೇಸ್ ಅದು ಯಾವಾಗ ಮುಗಿತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಒಪಿನಿಯನ್ ಏನಿದ್ರೂ ನಂಗೆ ತಿಳಿಸ್ರಿ. ಓಕೆ, ಥ್ಯಾಂಕ್ ಯು.